ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತಿನ ಮೂಲ ವಸ್ತುವನ್ನ ನಾವು ಗಮನಿಸಿದ್ರೆ ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ವಿಚಾರ ವಿಮರ್ಶೆ ಆಗಿಲ್ಲದೆ. ಹೌದು, ಖಂಡಿತ. ಇನ್ನು ನಮ್ಮ ಮುಂದಿರುವ ಪಠ್ಯ ಒಂದು ಆಧ್ಯಾತ್ಮಿಕ ದಾಖಲೆ. ಇದನ್ನ ಮುರಳಿ ಅಂತ ಕರೆಯಲಾಗಿದೆ. ಮುರಳಿ. ಇಂದಿನ ಈ ಚರ್ಚೆಯ ಮುಖ್ಯ ಗುರಿ ಏನಂದ್ರೆ ಮಾನವನ ಪ್ರಜ್ಞೆಯ, ಅತೀಂದ್ರಿಯ ಸುಖ, ಆಮೇಲೆ ಆತ್ಮದ ಮೂಲ ಸ್ವರೂಪ ಮತ್ತೆ ಭಗವಂತನೊಡನೆ ಇರಬೇಕಾದ ಪ್ರಾಮಾಣಿಕತೆಯ ಬಗ್ಗೆ ಈ ಪಠ್ಯ ಏನೆಲ್ಲಾ ಹೇಳುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡೋದು. ಮೇಲ್ನೋಟಕ್ಕೆ ಇದು ಕೇವಲ ಧಾರ್ಮಿಕ ಉಪದೇಶದ ತರ ಕಾಣಬಹುದು. ಆದ್ರೆ ಇದರ ಆಳಕ್ಕೆ ಇಳಿದು ಯಾವುದೇ ಪೂರ್ವಗ್ರಹಗಳಿಲ್ಲದೆ ಮೂಡಿದಾಗ ಮಾನವನ ಮನೋವಿಜ್ಞಾನದ ಬಗ್ಗೆ ಹಲವು ಆಸಕ್ತಿದಾಯಕ ಅಂಶಗಳು ಇಲ್ಲಿ ತೆರೆದುಕೊಳ್ತವೆ. ಹೌದು. ಈ ವಿಚಾರವನ್ನ ಆಲಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ ಈ ಪಠ್ಯ ಕೇವಲ ಕುರುಡು ಭಕ್ತಿಯನ್ನಾಗ್ಲಿ ಅಥವಾ ನಂಬಿಕೆಯನ್ನಾಗ್ಲಿ ಪ್ರತಿಪಾದಿಸ್ತಾ ಇಲ್ಲ. ಬದಲಾಗಿ ಮನುಷ್ಯನ ಮನಸ್ಸಿಗೆ ಹೇಗೆ ತುಕ್ಕು ಹಿಡಿಯುತ್ತದೆ. ತುಕ್ಕು ಅಂದ್ರೆ ರಸ್ಟ್. ಹೌದು, ರಸ್ಟ್. ಆಂತರಿಕ ಪ್ರಾಮಾಣಿಕತೆ ನಮ್ಮ ಮಾನಸಿಕ ಸ್ಥಿತಿಯನ್ನ ಹೇಗೆ ನಿಯಂತ್ರಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ತಾತ್ವಿಕ ತಾರ್ಕಿಕತೆಯನ್ನ ನೀಡುತ್ತೆ. ನಿಜ. ನಾವು ಪ್ರತಿದಿನ ಮಾಡೋ ಸಣ್ಣಪುಟ್ಟ ತಪ್ಪುಗಳು, ಮುಚ್ಚಿಡುವ ವಿಚಾರಗಳು ಹೇಗೆ ಮಾನಸಿಕ ಹೊರೆಯಾಗಿ ಮಾರ್ಪಡ್ತಾವೆ ಮತ್ತೆ ಅಂತಿಮವಾಗಿ ನಮ್ಮ ಆಂತರಿಕ ಶಾಂತಿಯನ್ನ ಹೇಗೆ ಕಸಿದುಕೊಳ್ತಾವೆ ಅನ್ನೋ ಮನೋವೈಜ್ಞಾನಿಕ ಪ್ರಕ್ರಿಯೆ ಇಲ್ಲಿ ಬಹಳ ಕುತೂಹಲಕಾರಿಯಾಗಿದೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಪಠ್ಯದ ಆರಂಭದಲ್ಲಿಯೇ ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನ ಎತ್ತಲಾಗಿದೆ. ಯಾವ ಪ್ರಶ್ನೆ? ಮನುಷ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಶಿಸ್ತನ್ನ ಪಾಲಿಸ್ತಾ ಇರೋರಿಗೆ ಅತೀಂದ್ರಿಯ ಸುಖ ಅಂದ್ರೆ ಭೌತಿಕ ಇಂದ್ರಿಯಗಳನ್ನ ಮೀರಿದ ಆ ಅತ್ಯುನ್ನತ ಮಟ್ಟದ ಆನಂದ ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ. ಬಹಳ ಆಳವಾದ ಪ್ರಶ್ನೆ ಇದು. ಹೌದು. ಇದಕ್ಕೆ ಪಠ್ಯ ನೀಡುವ ಉತ್ತರ ಬಹಳ ನೇರವಾಗಿದೆ. ದೇಹದ ಅಭಿಮಾನದಿಂದಾಗುವ ಸೂಕ್ಷ್ಮ ಪಾಪಗಳೇ ಇದಕ್ಕೆ ಕಾರಣ ಅಂತ. ಅಂದ್ರೆ ಹೊರಗಡೆ ಕಾಣುವ ದೊಡ್ಡ ದೊಡ್ಡ ಅಪರಾಧಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಇಲ್ಲ. ಕೇವಲ ಸೂಕ್ಷ್ಮ ತಪ್ಪುಗಳು. ಎಕ್ಸಾಕ್ಟ್ಲಿ. ಅರಿವಿಗೆ ಬಾರದಂತೆ ಸೂಕ್ಷ್ಮ ಮಟ್ಟದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಹೇಳಲಾಗಿದೆ. ಈ ಸೂಕ್ಷ್ಮ ಪಾಪಗಳ ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ಆಳವಾದದ್ದು. ದೈನಂದಿನ ಜೀವನದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಹೊರಗಿನಿಂದ ಬಹಳ ಸಭ್ಯನಲ್ಲಿ ಕಾಣಬಹುದು. ಕರೆಕ್ಟ್. ಕಾನೂನಿನ ಪ್ರಕಾರ ಯಾವುದೇ ತಪ್ಪು ಮಾಡದೇ ಇರಬಹುದು. ಆದ್ರೆ ಒಳಗೊಳಗೆ ಯಾರದೋ ಬಗ್ಗೆ ಅಸೂಯೆ, ದ್ವೇಷ ಅಥವಾ ಅಹಂಕಾರವನ್ನ ಇಟ್ಕೊಂಡಿರ್ತಾನೆ. ಈ ಆಂತರಿಕ ಘರ್ಷಣೆಯನ್ನೇ ಪಠ್ಯವು ಸೂಕ್ಷ್ಮ ಪಾಪ ಅಥವಾ ದೇಹಾಭಿಮಾನದ ಪರಿಣಾಮ ಅಂತ ಕರೆಯುತ್ತೆ. ಅಂದ್ರೆ ಆ ಒಳಗಿನ ಗದ್ದಲ. ಹೌದು. ಆ ಗದ್ದಲ ಇರುವಾಗ ಅತೀಂದ್ರಿಯ ಸುಖ ಅಥವಾ ಸಂಪೂರ್ಣ ಆಂತರಿಕ ಶಾಂತಿ ಅನುಭವಿಸೋಕೆ ಸಾಧ್ಯವೇ ಇಲ್ಲ ಅನ್ನೋದು ಈ ಪಠ್ಯದ ವಾದ. ಅಂದ್ರೆ ಮೆದುಳಿನಲ್ಲಿ ಸದಾ ಒಂದಲ್ಲ ಒಂದು ನಕಾರಾತ್ಮಕ ವಿಚಾರ ಓಡ್ತಾ ಇರುವಾಗ ಆನಂದದ ಅನುಭವಕ್ಕೆ ಜಾಗ ಎಲ್ಲಿರುತ್ತೆ ಅಲ್ವಾ? ಅದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದಿರಿ. ತಮ್ಮನ್ನ ತಾವು ಎಷ್ಟೇ ಆಧ್ಯಾತ್ಮಿಕ ಸಾಧಕರು ಅಂತ ಭಾವಿಸ್ಕೊಂಡಿದ್ರು, ಈ ಆನಂದದ ಅನುಭವ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಒಳಗೊಳಗೆ ಈ ಸೂಕ್ಷ್ಮ ತಪ್ಪುಗಳು ನಡೀತಾ ಇವೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಖಂಡಿತ ಒಪ್ಕೊಳ್ಬೇಕು. ಇದನ್ನ ಪಠ್ಯವು ಒಂಥರ ಕನ್ನಡಿ ಹಿಡಿದ ಹಾಗೆ ಹೇಳುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಆತ್ಮದ ಸ್ವರೂಪದ ಬಗ್ಗೆ ಪಠ್ಯ ನೀಡುವ ವಿವರಣೆ. ಇಲ್ಲಿ ಗಮನಾರ್ಹವಾದ ವಿಷಯ ಏನಂದ್ರೆ ಮನುಷ್ಯರು ಸಾಮಾನ್ಯವಾಗಿ ಶಕ್ತಿ ಅಥವಾ ಚೈತನ್ಯ ಅಂದ್ರೆ ಅದನ್ನ ಯಾವುದೋ ಬೃಹತ್ತಾದ ಆಕಾಶದೆತ್ತರದ ರೂಪದಲ್ಲಿ ಊಹಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ಹೌದು, ಒಂದು ದೊಡ್ಡ ಬೆಳಕು ಅನ್ನೋ ತರ. ಅದೇ. ಆದ್ರೆ ಈ ಪಠ್ಯ ಆತ್ಮವನ್ನ ಒಂದು ಅತ್ಯಂತ ಸಣ್ಣ ಬಿಂದುವಿಗೆ ಅಥವಾ ಭ್ರುಕುಟಿಯ ಅಂದ್ರೆ ಆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಹೊಳೆಯುವ ಒಂದು ಸಣ್ಣ ನಕ್ಷತ್ರಕ್ಕೆ ಹೋಲಿಸುತ್ತೆ. ಕೇವಲ ಒಂದು ಬಿಂದು. ಹೌದು. ಆತ್ಮ ಅನ್ನೋದು ಕಣ್ಣಿಗೆ ಕಾಣದ, ಕೇವಲ ದಿವ್ಯ ದೃಷ್ಟಿಯಿಂದ ಮಾತ್ರ ಗ್ರಹಿಸಬಹುದಾದ ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂತ ವಿವರಿಸಲಾಗಿದೆ. ಇದು ಸಾಮಾನ್ಯ ಮಾನವನ ಅಹಂಕಾರಕ್ಕೆ ಒಂದು ರೀತಿಯ ಸವಾಲು ಅಂತಾನೆ ಹೇಳಬಹುದು. ನಿಜ. ಮನುಷ್ಯ ತನ್ನ ದೇಹವನ್ನ, ತನ್ನ ಅಸ್ತಿತ್ವವನ್ನ ಬಹಳ ದೊಡ್ಡದು ಅಂತ ಭಾವಿಸ್ತಾನೆ. ಆದರೆ ಮೂಲ ಚೈತನ್ಯವೇ ಕೇವಲ ಒಂದು ಬಿಂದುವಿನಂತಿದೆ ಅನ್ನೋದು ಈ ದೇಹಾಭಿಮಾನವನ್ನ ಕಡಿಮೆ ಮಾಡೋ ಒಂದು ತಂತ್ರ ಕೂಡ ಆಗಿರಬಹುದು. ಆ ಸೂಕ್ಷ್ಮತೆ ಅರ್ಥ ಆಗಬೇಕು. ಹೌದು. ಇಷ್ಟು ಸೂಕ್ಷ್ಮವಾದದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಅದೇ ಮಟ್ಟದ ಸೂಕ್ಷ್ಮ ಪ್ರಜ್ಞೆ ಬೇಕಾಗುತ್ತೆ. ಈ ವಿವರಣೆಯ ಜೊತೆಗೆ ಪಠ್ಯದಲ್ಲಿ ಸೃಷ್ಟಿಕರ್ತನ ಹೆಸರಿನ ಬಗ್ಗೆಯೂ ಒಂದು ತಾರ್ಕಿಕ ವಿವರಣೆಯನ್ನ ನೀಡಲಾಗಿದೆ. ಆ ವಿವರಣೆ ಹೇಗಿದೆ? ಬಹಳ ದೈನಂದಿನ ಉದಾಹರಣೆಗಳ ಮೂಲಕ ಇದನ್ನ ವಿವರಿಸಿದ್ದಾರೆ. ಗಂಗಾ ನದಿಗೆ ಜಮುನಾ ನದಿ ಅಂತ ಕರೆಯೋಕ್ಕಾಗುತ್ತಾ? ಇಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಪ್ರಸಿದ್ಧವಾದ ಮತ್ತೆ ಖಚಿತವಾದ ಹೆಸರಿರುತ್ತೆ. ಪಠ್ಯದ ಪ್ರಕಾರ ಸೃಷ್ಟಿಕರ್ತನ ಹೆಸರು ಶಿವ ಅಂತ ಮಾತ್ರ.
ಬೇರೆ ಯಾವುದೇ ಹೆಸರುಗಳಿಲ್ಲ. ಓಕೆ. ಇದನ್ನ ಒಂದು ಸರಳ ಉದಾಹರಣೆ ಮೂಲಕ ಹೇಳಿದ್ದಾರೆ. ಒಬ್ಬರ ಹೆಸರು ಪುಷ್ಪ ಆಗಿದ್ರೆ ಅವರನ್ನ ಶೀಲಾ ಅಂತ ಕರೆದ್ರೆ ಅವರು ಉತ್ತರ ಕೊಡ್ತಾರಾ? ಖಂಡಿತ ಇಲ್ಲ. ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ನೂರಾರು ಹೆಸರುಗಳನ್ನ ಇಟ್ಟಿರಬಹುದು, ಆದರೆ ಆ ಮೂಲ ಅಸ್ತಿತ್ವದ ಹೆಸರು ಒಂದೇ ಆಗಿರಬೇಕು ಅನ್ನೋದನ್ನ ಪಠ್ಯ ಪ್ರತಿಪಾದಿಸುತ್ತೆ. ಇದೊಂದು ಆಸಕ್ತಿದಾರಿತವಾದ ವಾಸ್ತವಿಕ ದೃಷ್ಟಿಕೋನ. ಯಾಕಂದ್ರೆ ಐತಿಹಾಸಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ನೋಡಿದಾಗ ಮನುಷ್ಯರು ಕಾಲಕ್ರಮೇಣ ಅನೇಕ ಹೆಸರುಗಳನ್ನ, ರೂಪಗಳನ್ನ ಸೃಷ್ಟಿ ಮಾಡಿ ಮೂಲ ಪರಿಕಲ್ಪನೆಯನ್ನೇ ಮರ್ತುಬಿಡೋ ಪ್ರವೃತ್ತಿ ಹೊಂದಿದ್ದಾರೆ. ಹೌದು, ತುಂಬಾ ಕನ್ಫ್ಯೂಷನ್ ಶುರುವಾಗುತ್ತೆ. ಅದೇ ಹೆಸರುಗಳ ಬಹುತ್ವವು ಗೊಂದಲಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಈ ಪಠ್ಯದ ನಿಲುವು. ಏಕಾಗ್ರತೆ ಸಾಧಿಸಬೇಕು ಅಂದ್ರೆ ಆ ಗುರಿ ಸ್ಪಷ್ಟವಾಗಿರಬೇಕು ಮತ್ತೆ ಒಂದೇ ಆಗಿರಬೇಕು. ನಿಖರವಾಗಿ ಇದೇ ಗೊಂದಲವನ್ನ ಮತ್ತಷ್ಟು ಬಿಡಿಸಿ ಹೇಳುತ್ತಾ ಪಠ್ಯವು ಡಬಲ್ ಹೆಸರುಗಳ ಕುರಿತು ಮಾತಾಡುತ್ತೆ. ಡಬಲ್ ಹೆಸರುಗಳು ಅಂದ್ರೆ ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣ ಅನ್ನೋ ಹೆಸರುಗಳನ್ನ ಜನರು ಒಟ್ಟಿಗೆ ಸೇರಿಸಿ ಹೇಳ್ತಾರಲ್ವಾ? ಹೌದು. ಆದರೆ ಪಠ್ಯದ ಪ್ರಕಾರ ದೇವತೆಗಳಿಗೆ ಎಂದಿಗೂ ಡಬಲ್ ಹೆಸರುಗಳಿರಲಿಲ್ಲ. ರಾಧೆಯ ಅಸ್ತಿತ್ವ ಬೇರೆ, ಕೃಷ್ಣನ ಅಸ್ತಿತ್ವ ಬೇರೆ. ಮನುಷ್ಯರು ತಮ್ಮ ಅನುಕೂಲಕ್ಕಾಗಿ ಅಥವಾ ಭಾವನಾತ್ಮಕ ಕಾರಣಗಳಿಗಾಗಿ ಆ ಎರಡು ಹೆಸರುಗಳನ್ನು ಸೇರಿಸಿ ಇಟ್ಕೊಳ್ಳೋ ಸಂಪ್ರದಾಯ ಶುರು ಮಾಡಿದ್ದಾರೆ. ಓಹೋ. ಹಾಗೆಯೇ ಶಿವ ಮತ್ತೆ ಶಂಕರ ಅನ್ನೋದು ಕೂಡ ಬೇರೆ ಬೇರೆ ಅಸ್ತಿತ್ವಗಳು. ಅವರನ್ನ ಶಿವಶಂಕರ ಅಂತ ಒಟ್ಟಿಗೆ ಸೇರಿಸೋದು ತಾತ್ವಿಕವಾಗಿ ತಪ್ಪು ಅಂತ ಪಠ್ಯ ಸ್ಪಷ್ಟಪಡಿಸುತ್ತೆ. ಈ ಭಿನ್ನತೆಗಳನ್ನ ಸ್ಪಷ್ಟಪಡಿಸುವ ಉದ್ದೇಶ ಕೇವಲ ತಪ್ಪು ಒಪ್ಪುಗಳನ್ನ ಹುಡುಕೋದಲ್ಲ, ಬದಲಾಗಿ ಧ್ಯಾನ ಅಥವಾ ಏಕಾಗ್ರತೆಯ ಪ್ರಕ್ರಿಯೆಯಲ್ಲಿ ಸ್ಪಷ್ಟತೆಯನ್ನ ತರೋದು. ನಾವು ಯಾರೊಂದಿಗೆ ಅಥವಾ ಯಾವುದರೊಂದಿಗೆ ಮಾನಸಿಕ ಸಂಪರ್ಕ ಬೆಳೆಸೋಕೆ ಪ್ರಯತ್ನ ಮಾಡ್ತಾ ಇದೀವೋ ಅದರ ಮೂಲ ಸ್ವರೂಪ ಮತ್ತೆ ಗುರುತು ನಿಖರವಾಗಿ ತಿಳಿದಿರಬೇಕು. ಕರೆಕ್ಟ್. ಬ್ರಹ್ಮನಿಗೆ ಬ್ರಹ್ಮನೆಂದು, ವಿಷ್ಣುವಿಗೆ ವಿಷ್ಣುವೆಂದು ಕರೆಯಬೇಕು. ಎಲ್ಲವನ್ನೂ ಒಗ್ಗೂಡಿಸಿ ಒಂದು ಮಂಜಿನಂತಹ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿಕೊಂಡ್ರೆ ಧ್ಯಾನದ ಅಥವಾ ಆ ನೆನಪಿನ ಪ್ರಕ್ರಿಯೆ ನಿಖರವಾಗೋಕೆ ಸಾಧ್ಯವೇ ಇಲ್ಲ. ಈ ನೆನಪಿನ ಪ್ರಕ್ರಿಯೆ ಬಗ್ಗೆ ಪಠ್ಯದಲ್ಲಿ ಮುಂದಿನ ಹಂತದಲ್ಲಿ ಬಹಳ ವಿವರವಾಗಿ ಹೇಳಲಾಗಿದೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಪಠ್ಯದಲ್ಲಿ ಮನ್ಮನಾಭವ ಅನ್ನೋ ಪದವನ್ನ ಬಳಸಲಾಗಿದೆ. ಮನ್ಮನಾಭವ. ಹೌದು. ಅಂದ್ರೆ ಮನಸ್ಸನ್ನ ಸಂಪೂರ್ಣವಾಗಿ ಒಂದೇ ಕಡೆ ಕೇಂದ್ರೀಕರಿಸೋದು. ಇದನ್ನ ವಿವರಿಸೋಕೆ ಪ್ರಿಯತಮ ಮತ್ತೆ ಪ್ರಿಯತಮೆಯರ ಅಂದ್ರೆ ಪ್ರೇಮಿಗಳ ಒಂದು ಅತ್ಯಂತ ಸುಂದರವಾದ ಹಾಗೂ ಲೌಕಿಕವಾದ ಉದಾಹರಣೆಯನ್ನು ನೀಡಲಾಗಿದೆ. ಪ್ರೇಮಿಗಳ ಉದಾಹರಣೆ ಆಧ್ಯಾತ್ಮಿಕ ಪಠ್ಯವೊಂದರಲ್ಲಿ ಬಂದಿರೋದು ನಿಜಕ್ಕೂ ಒಂದು ಭಿನ್ನವಾದ ಮಾರ್ಗ. ಹೌದು. ಪ್ರೇಮಿಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಅವರ ಕೈಗಳು ದೈನಂದಿನ ಕೆಲಸಗಳಲ್ಲಿ ತೊಡಗಿರ್ಬೋದು. ಅವರು ಕಚೇರಿಯಲ್ಲಿದ್ರೂ, ವಾಹನ ಚಾಲಾಯಿಸ್ತಾ ಇದ್ರೂ ಅವರ ಮನಸ್ಸಿನ ಹಿನ್ನೆಲೆಯಲ್ಲಿ ಸದಾ ಒಬ್ಬರ ಮೇಲೆಯೇ ಯೋಚನೆ ಇರುತ್ತೆ ಅಲ್ವಾ? ಖಂಡಿತ ಇರುತ್ತೆ. ಅದೇ ರೀತಿಯಲ್ಲಿ ಮನುಷ್ಯರು ತಮ್ಮ ದೈನಂದಿನ ಕರ್ಮಗಳನ್ನ, ಕೈ ಕೆಲಸಗಳನ್ನ ಬಿಡಬೇಕಾಗಿಲ್ಲ. ಆ ಕೆಲಸಗಳನ್ನ ಮಾಡ್ತಾನೆ ತಮ್ಮ ಬುದ್ಧಿಯೋಗವನ್ನ ಆ ಒಬ್ಬ ತಂದೆಯ ಅಂದ್ರೆ ಭಗವಂತನ ಮೇಲೆ ನಿರಂತರವಾಗಿ ಇಡಬೇಕು ಅಂತ ಪಠ್ಯ ಹೇಳುತ್ತೆ. ಇದನ್ನ ಆಧುನಿಕ ಮನೋವಿಜ್ಞಾನದ ಬ್ಯಾಕ್ಗ್ರೌಂಡ್ ಪ್ರೊಸೆಸಿಂಗ್ ಅಥವಾ ಹಿನ್ನೆಲೆ ಪ್ರಕ್ರಿಯೆಗೆ ಹೋಲಿಸಬಹುದು. ನಾವು ಕಂಪ್ಯೂಟರ್ನಲ್ಲಿ ಒಂದು ಫೈಲ್ ಡೌನ್ಲೋಡ್ ಮಾಡ್ತಾ ಇದ್ರು ಮುಂದೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಡೌನ್ಲೋಡ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ನಡೀತಾನೆ ಇರುತ್ತೆ. ಒಳ್ಳೆ ಉದಾಹರಣೆ. ಹಾಗೆಯೇ ಬದುಕಿನ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾನೆ ಮನಸ್ಸಿನ ಒಂದು ಭಾಗವನ್ನ ಸಂಪೂರ್ಣವಾಗಿ ಒಂದು ಉನ್ನತ ಪ್ರಜ್ಞೆಯ ಕಡೆಗೆ ಕೇಂದ್ರೀಕರಿಸೋದು. ಈ ನಿರಂತರ ನೆನಪಿನ ಶಕ್ತಿಯೇ ಮಾನಸಿಕ ರೂಪಾಂತರಕ್ಕೆ ಅಥವಾ ಮೆದುಳಿನ ರೀವೈರಿಂಗಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಇಲ್ಲಿನ ಸೈದ್ಧಾಂತಿಕ ವಿಶ್ಲೇಷಣೆ. ಈ ಮಾನಸಿಕ ರೂಪಾಂತರದ ಅವಶ್ಯಕತೆ ಏನಿದೆ ಅನ್ನೋದನ್ನ ವಿವರಿಸೋಕೆ ಪಠ್ಯವು ಒಂದು ಕಾಲಚಕ್ರದ ಪರಿಕಲ್ಪನೆಯನ್ನ ಪರಿಚಯಿಸುತ್ತೆ. ಸಂಪೂರ್ಣ ಮಾನವ ಇತಿಹಾಸವನ್ನ 5000 ವರ್ಷಗಳ ಕಾಲಚಕ್ರವಾಗಿ ವಿಂಗಡಿಸಿ ಸತ್ಯಯುಗದಿಂದ ಕೆಳಗೆ ಇಳಿಯುವಾಗ ಆತ್ಮಕ್ಕೆ ಹೇಗೆ ಬದಲಾವಣೆಗಳಾಗ್ತವೆ ಅಂತ ಹೇಳಲಾಗಿದೆ. ಕಾಲಚಕ್ರವು ಉರುಳಿದಂತೆ ಈ ಸೂಕ್ಷ್ಮವಾದ ಆತ್ಮಕ್ಕೆ ಸ್ವಲ್ಪ ಸ್ವಲ್ಪವೇ ತುಕ್ಕು ಹಿಡಿಯುತ್ತಾ ಬರುತ್ತೆ ಅಂತ ಪಠ್ಯ ವಿವರಿಸುತ್ತೆ. ಭೌತಶಾಸ್ತ್ರದಲ್ಲಿ ಎಂಟ್ರೋಪಿ ಅನ್ನೋ ನಿಯಮ ಇದೆ. ಎಂಟ್ರೋಪಿ? ಹೌದು. ಅಂದ್ರೆ ಯಾವುದೇ ವ್ಯವಸ್ಥೆಯು ಕಾಲಕ್ರಮೇಣ ತನ್ನ ಶಿಸ್ತನ್ನ ಕಳಕೊಂಡು ಗೊಂದಲದತ್ತ ಅಥವಾ ನಾಶದತ್ತ ಸಾಗುತ್ತೆ. ಇದನ್ನೇ ಪಠ್ಯವು ತಾತ್ವಿಕವಾಗಿ ಹೇಳ್ತಾ ಇದೆ. ಪ್ರಾರಂಭದಲ್ಲಿ ಆತ್ಮವು ಸತೋ ಅಂದ್ರೆ ಸಂಪೂರ್ಣ ಶುದ್ಧ ಸ್ಥಿತಿಯಲ್ಲಿರುತ್ತೆ. ನಂತರ ಕಾಲಾನಂತರದಲ್ಲಿ ಆ ಭೌತಿಕ ಆಕರ್ಷಣೆಗಳು, ದೇಹಾಭಿಮಾನ ಮತ್ತೆ ಆಸೆಗಳಿಂದಾಗಿ ಅದಕ್ಕೆ ಮಲಿನತೆ ಅಂಟ್ಕೊಳ್ಳುತ್ತೆ. ಅಂದ್ರೆ ಆ ರಸ್ಟ್. ಹೌದು. ಇದನ್ನೇ ತಮೋಸ್ಥಿತಿ ಅಂತ ಕರೆಯಲಾಗಿದೆ. ಇದು ಮಾನವನ ಪ್ರಜ್ಞೆಯ ಕುಸಿತವನ್ನ ಸೂಚಿಸುವ ಒಂದು ರೂಪಕವಾಗಿದೆ.
ಹಾಗಾದ್ರೆ ಈ ತುಕ್ಕು ಅಥವಾ ಮಲಿನತೆಯನ್ನ ತೆಗೆಯುವುದು ಹೇಗೆ ಅದಕ್ಕೂ ಇದೇ ಪಠ್ಯದಲ್ಲಿ ಉತ್ತರವಿದೆ. ನಾವು ಮೊದಲೇ ಚರ್ಚೆ ಮಾಡಿದ ಆ ನಿರಂತರ ನೆನಪು ಅಥವಾ ಏಕಾಗ್ರತೆಯಿಂದ ಮಾತ್ರ ಆ ಆತ್ಮವು ಮತ್ತೊಮ್ಮೆ ಸೆಕೆಂಡಿನಲ್ಲಿ ತಮೋಪ್ರಧಾನದಿಂದ ಸತೋಪ್ರಧಾನವಾಗಿ ಜಂಪ್ ಮಾಡಬಹುದು ಅಂತ ಹೇಳಲಾಗಿದೆ. ಸೆಕೆಂಡ್ನಲ್ಲಿ ಜಂಪ್ ಮಾಡಬಹುದು ಅನ್ನೋ ಪದಬಳಕೆ ಬಹಳ ಶಕ್ತಿಶಾಲಿಯಾಗಿದೆ. ಅಂದ್ರೆ ಬದಲಾವಣೆ ಅನ್ನೋದು ಭೌತಿಕವಾಗಿ ವರ್ಷಗಳ ಕಾಲ ಹಿಡಿಯೋ ಪ್ರಕ್ರಿಯೆ ಅಲ್ಲ, ಅದು ಮಾನಸಿಕವಾಗಿ ನಡೆಯುವ ಒಂದು ತ್ವರಿತ ಜಾಗೃತಿ. ಜಸ್ಟ್ ಲೈಕ್ ದ್ಯಾಟ್. ಹೌದು. ಒಮ್ಮೆ ಪ್ರಜ್ಞೆಯ ಮಟ್ಟ ಬದಲಾದ್ರೆ ದಶಕಗಳಿಂದ ಕಲೆ ಹಾಕಿದ್ದ ಮಾನಸಿಕ ಮಲಿನತೆ ಅಥವಾ ಅಹಂಕಾರದ ತುಕ್ಕು ಕೇವಲ ಒಂದು ಕ್ಷಣದ ಅರಿವಿನಿಂದ ಕಳಚಿಬೀಳುತ್ತೆ. ವಾವ್. ಎಷ್ಟೇ ತುಕ್ಕು ಹಿಡಿದಿದ್ರೂ ಸರಿಯಾದ ಮಾನಸಿಕ ಸಂಪರ್ಕದಿಂದ ಅದನ್ನ ಸಂಪೂರ್ಣವಾಗಿ ತೆಗೆದುಹಾಕೋಕೆ ಸಾಧ್ಯವಿದೆ ಅನ್ನೋ ಆಶಾವಾದವನ್ನ ಈ ಸಿದ್ಧಾಂತ ಕಟ್ಕೊಡುತ್ತೆ. ಆದರೆ ಈ ತುಕ್ಕು ಕಳಿಸ್ಕೊಳ್ಳೋ ಪ್ರಕ್ರಿಯೆ ಸುಲಭವಲ್ಲ. ಅದಕ್ಕೆ ಒಂದು ಪ್ರಮುಖ ಷರತ್ತಿದೆ, ಅದೇ ಪ್ರಾಮಾಣಿಕತೆ. ಪ್ರಾಮಾಣಿಕತೆ. ಪಠ್ಯವು ಈ ನಿಟ್ಟಿನಲ್ಲಿ ಅತ್ಯಂತ ವಾಸ್ತವಿಕವಾದ ಹಾಗೂ ಕಠಿಣವಾದ ನಿಲುವನ್ನು ಹೊಂದಿದೆ. ನಮ್ಮ ಸಮಾಜದಲ್ಲಿ ಒಂದು ಗಾದೆ ಮಾತಿದೆ ಅಲ್ವಾ, ಅಡಿಕೆ ಕದ್ರೂ ಕಳ್ಳ, ಆನೆ ಕದ್ರೂ ಕಳ್ಳ ಅಂತ. ಪಠ್ಯದಲ್ಲಿ ಇದೇ ಗಾದೆಯನ್ನ ಉಲ್ಲೇಖಿಸಿ ತಪ್ಪಿನ ಗಾತ್ರ ಮುಖ್ಯವಲ್ಲ, ತಪ್ಪೆಸಗುವ ಪ್ರವೃತ್ತಿ ಮುಖ್ಯ ಅಂತ ವಿವರಿಸಲಾಗಿದೆ. ಇದೊಂದು ಅತ್ಯುತ್ತಮವಾದ ನೈತಿಕ ವಿಶ್ಲೇಷಣೆ. ಸಮಾಜ ತಪ್ಪುಗಳನ್ನ ಅದರ ಗಾತ್ರದ ಆಧಾರದ ಮೇಲೆ ಅಳೆಯುತ್ತೆ. 100 ರೂಪಾಯಿ ಕದ್ದವನು ಸಣ್ಣ ಕಳ್ಳ, ಕೋಟಿ ರೂಪಾಯಿ ಕದ್ದವನು ದೊಡ್ಡ ಕಳ್ಳ ಅಂತ ನಾವು ವರ್ಗೀಕರಣ ಮಾಡ್ತೀವಿ. ನಿಜ. ಆದರೆ ಮಾನಸಿಕ ಮಟ್ಟದಲ್ಲಿ ಎರಡೂ ತಪ್ಪುಗಳು ಮನಸ್ಸಿನ ಮೇಲೆ ಬೀರುವ ಪರಿಣಾಮ ಒಂದೇ. ಸಣ್ಣ ತಪ್ಪಾಗಲಿ ಅಥವಾ ದೊಡ್ಡ ತಪ್ಪಾಗಲಿ, ಅದನ್ನ ಮುಚ್ಚಿಡೋಕೆ ಪ್ರಯತ್ನ ಪಟ್ಟಾಗ ಅದು 100ರಷ್ಟಾಗಿ ಬೆಳೆಯುತ್ತೆ ಅಂತ ಪಠ್ಯ ಎಚ್ಚರಿಸುತ್ತೆ. ಹೌದು. ಬಹಳಷ್ಟು ಜನ ತಮಗೆ ತಿಳಿಯದಂತೆ ಸಣ್ಣ ಪುಟ್ಟ ಪಾಪಗಳನ್ನ ಮಾಡ್ತಾರೆ. ಆದರೆ ಭಯದಿಂದಲೋ, ಸಮಾಜದ ಸಂಕೋಚದಿಂದಲೋ ಅಥವಾ ತಮ್ಮ ಪ್ರತಿಷ್ಠೆ ಹಾಳಾಗುತ್ತೆ ಅನ್ನೋ ಅಂಜಿಕೆಯಿಂದಲೋ ಆ ಸತ್ಯವನ್ನು ಒಪ್ಕೊಳ್ಳುವುದಿಲ್ಲ. ಈ ಮುಚ್ಚಿಡುವ ಪ್ರವೃತ್ತಿಯೇ ಅತೀ ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತೆ. ಇದಕ್ಕೆ ವಿರುದ್ಧವಾಗಿ ಪಠ್ಯದಲ್ಲಿ ಬಾಂಬೆಯ ಡಾಕ್ಟರ್ ನಿರ್ಮಲಾ ಅನ್ನೋರ ವಾಸ್ತವಿಕ ಉದಾಹರಣೆಯನ್ನ ನೀಡಲಾಗಿದೆ. ಅವರ ಉದಾಹರಣೆಯ ವಿಶೇಷತೆ ಏನು? ಡಾಕ್ಟರ್ ನಿರ್ಮಲಾ ಅವರು ಹೇಗೆ ಸಂಪೂರ್ಣ ಸ್ವಚ್ಛ ಹೃದಯಯಾಗಿ ಜೀವನ ನಡೆಸಿದ್ರು ಅನ್ನೋದನ್ನ ಪಠ್ಯವು ಬಹಳ ಗೌರವದಿಂದ ಪ್ರಸ್ತಾಪಿಸುತ್ತೆ. ಅವರ ಮನಸ್ಸಿನಲ್ಲಿ ಎಂದಿಗೂ ಉಲ್ಟಾ ಸಂಕಲ್ಪಗಳು ಅಂದ್ರೆ ನಕಾರಾತ್ಮಕ ಅಥವಾ ವಿರೋಧಿ ಆಲೋಚನೆಗಳು ಬರ್ತಾನೆ ಇರಲಿಲ್ಲ. ಅವ್ರು ಏನನ್ನಾದ್ರೂ ಮಾಡಿದ್ರೆ ಅದು ಸಂಪೂರ್ಣ ಪಾರದರ್ಶಕವಾಗಿರ್ತಾ ಇತ್ತು. ಈ ಸಂಪೂರ್ಣ ಪಾರದರ್ಶಕತೆಯೇ ಅವರನ್ನ ಅತಿ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸ್ಥಿತಿಗೆ ಅಂದ್ರೆ ಹೃದಯವನ್ನೇರಲು ಕಾರಣವಾಯಿತು ಅಂತ ವಿವರಿಸಲಾಗಿದೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇದು ಮೂಲಭೂತವಾಗಿ ಕರ್ಮದ ಸಿದ್ಧಾಂತವನ್ನ ಮತ್ತೆ ಮಾನಸಿಕ ಆರೋಗ್ಯದ ನಡುವಿನ ಸಂಬಂಧವನ್ನ ವಿವರಿಸುತ್ತೆ. ಹೇಗೆ? ತಪ್ಪುಗಳನ್ನ ಮುಚ್ಚಿಡೋದ್ರಿಂದ ಆಂತರಿಕ ರಿಜಿಸ್ಟರ್ ಅಂದ್ರೆ ನಮ್ಮ ಮೈಂಡ್ನ ರೆಕಾರ್ಡ್ ಹಾಳಾಗ್ಬಿಡುತ್ತೆ. ಯಾರು ಇತರರಿಗೆ ದುಃಖ ಕೊಡ್ತಾರೋ ಅವರು ಅವಶ್ಯವಾಗಿ ದುಃಖವನ್ನ ಅನುಭವಿಸಲೇಬೇಕು. ಇದು ಯಾವುದೇ ನ್ಯಾಯಾಲಯದ ನಿಯಮ ಅಲ್ಲ, ಬದಲಾಗಿ ಪ್ರಕೃತಿಯ ಅಥವಾ ಕರ್ಮದ ನಿಯಮ. ಪಠ್ಯದಲ್ಲಿ ಧರ್ಮರಾಜನ ಪರಿಕಲ್ಪನೆಯೂ ಬರುತ್ತೆ. ಈ ಕರ್ಮದ ಲೆಕ್ಕಾಚಾರ ಇಡುವ ಆ ವ್ಯವಸ್ಥೆಯಿಂದ ಏನನ್ನು ಮುಚ್ಚಿಡೋಕ್ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಕರೆಕ್ಟ್. ನಾವು ನಮ್ಮ ಮನಸ್ಸಿನ ಆಳದಲ್ಲಿ ಕ್ಷಮೆ ಕೇಳಿದ್ರೆ ಸಾಲ್ದು, ವಾಸ್ತವದಲ್ಲಿ ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳಬೇಕು. ಸತ್ಯವನ್ನ ಒಪ್ಪಿಕೊಳ್ಳೋದು ಬಹುಶಃ ಮಾನವನಿಗೆ ಅತ್ಯಂತ ಕಷ್ಟಕರವಾದ ಕೆಲಸ. ಆದ್ರೆ ಒಮ್ಮೆ ಅದನ್ನ ಒಪ್ಪಿಕೊಂಡ್ರೆ ಅದು ಮಾನಸಿಕ ಭಾರವನ್ನ ಎಷ್ಟು ಹಗುರ ಮಾಡತ್ತೆ ಅನ್ನೋದನ್ನ ನಾವು ಮನೋವಿಜ್ಞಾನದಲ್ಲಿ ಕೆಥಾರ್ಸಿಸ್ ಅಂತ ಕರಿತೀವಿ. ಕೆಥಾರ್ಸಿಸ್? ಹೌದು. ತಪ್ಪು ಮಾಡಿದ್ರೆ ಹೌದು, ನನ್ನಿಂದ ತಪ್ಪಾಯ್ತು, ಇನ್ನೆಂದೂ ಮಾಡುದಿಲ್ಲ ಅಂತ ಒಪ್ಪಿಕೊಳ್ಳುವ ಧೈರ್ಯವೇ ಮನುಷ್ಯನನ್ನ ಆಂತರಿಕವಾಗಿ ಬಲಪಡಿಸುತ್ತೆ. ಮುಚ್ಚಿಡುವ ಭಯದಿಂದ ಮುಕ್ತನಾದ ಮನುಷ್ಯ ಮಾತ್ರ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಬಳಸಿಕೊಳ್ಳಬಲ್ಲ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಈ ಏಕಾಗ್ರತೆ, ಆತ್ಮದ ಶುದ್ಧೀಕರಣ ಮತ್ತೆ ಪ್ರಾಮಾಣಿಕತೆಯ ವಿಚಾರಗಳೆಲ್ಲವೂ ಯಾವ ಅಂತಿಮ ಗುರಿಯತ್ತ ಕೊಂಡೊಯ್ಯುತ್ತವೆ? ಈ ಪಠ್ಯದಲ್ಲಿ ಇನ್ನೊಂದು ಕುತೂಹಲಕಾರಿ ಚರ್ಚೆ ಇದೆ. ಅದು ವಿವಿಧ ಶಾಸ್ತ್ರಗಳು ಮತ್ತೆ ಧರ್ಮಗಳ ನಡುವಿನ ಶ್ರೇಣೀಕೃತ ವ್ಯವಸ್ಥೆಯ ಬಗ್ಗೆ. ಭಗವದ್ಗೀತೆಯನ್ನ ಸರ್ವಶಾಸ್ತ್ರಮಯಿ ಶಿರೋಮಣಿ ಅಂತ ಇಲ್ಲಿ ಕರೆಯಲಾಗಿದೆ. ಉಳಿದೆಲ್ಲಾ ಧರ್ಮಗಳು ನಂತರ ಬರುತ್ತವೆ. ಗೀತೆಯೇ ಮಾತಾಪಿತಾ ಅಂತ ಹೇಳಲಾಗಿದೆ. ಇಲ್ಲಿನ ಸೈದ್ಧಾಂತಿಕ ಚೌಕಟ್ಟನ್ನ ಗಮನಿಸಿದ್ರೆ ಇದು ಕೇವಲ ಒಂದು ಗ್ರಂಥದ ಗುಣಗಾನ ಅಲ್ಲ, ಬದಲಾಗಿ ಮೂಲ ಜ್ಞಾನದ ಬೇರನ್ನ ಗುರುತಿಸುವ ಪ್ರಯತ್ನವಾಗಿದೆ. ಅನೇಕ ತತ್ವಜ್ಞಾನಗಳು, ಧರ್ಮಗಳು ಕಾಲಕ್ರಮೇಣ ಹುಟ್ಟಿಕೊಂಡಿವೆ. ಆದರೆ ಆ ಮೂಲಭೂತವಾದ ಸತ್ಯಗಳು, ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನ ವಿವರಿಸುವ ಮೂಲ ಜ್ಞಾನವು ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನ ಇದು ಸೂಚಿಸ್ತಾ ಇದೆ.
ಅದರ ಜೊತೆಗೆ ಭಗವಂತನ ಅಸ್ತಿತ್ವದ ಬಗ್ಗೆ ಒಂದು ಸ್ಪಷ್ಟವಾದ ಶ್ರೇಣಿಯನ್ನು ನೀಡಲಾಗಿದೆ. ಶಿವನು ಬ್ರಹ್ಮ, ವಿಷ್ಣು ಮತ್ತೆ ಶಂಕರರನ್ನ ರಚಿಸಿದನೇ ಹೊರತು ಅವರಿಗಿಂತ ಕೆಳಗಿನವನಲ್ಲ ಅನ್ನೋ ಸ್ಪಷ್ಟೀಕರಣವನ್ನ ನೀಡಲಾಗಿದೆ. ಹೌದು. ಹಾಗೆಯೇ ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮನ ಮೂಲಕ ಆಗುತ್ತೆ ಹೊರತು ಕೃಷ್ಣನ ಮೂಲಕವಲ್ಲ ಅಂತ ಪಠ್ಯ ದೃಢವಾಗಿ ಪ್ರತಿಪಾದಿಸುತ್ತೆ. ಇವೆಲ್ಲವೂ ಭಕ್ತಿ ಮಾರ್ಗದಲ್ಲಿರುವ ಅನೇಕ ಐತಿಹಾಸಿಕ ಗೊಂದಲಗಳನ್ನು ನಿವಾರಣೆ ಮಾಡೋಕೆ ನೀಡಲಾದ ಸೂತ್ರಗಳಾಗಿವೆ. ಇಡೀ ಸೃಷ್ಟಿ ಪ್ರಕ್ರಿಯೆಯ ವಾಸ್ತುಶಿಲ್ಪವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ನಕ್ಷೆಯಂತಿದೆ. ಈ ಎಲ್ಲ ಗಹನವಾದ ಸಿದ್ಧಾಂತಗಳನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕೆ ಪಠ್ಯವು ಮುಕ್ತಾಯದ ಹಂತದಲ್ಲಿ ಒಂದು ಅತ್ಯಂತ ಪ್ರೇರಣಾದಾಯಕವಾದ ಮತ್ತು ಪ್ರಾಯೋಗಿಕವಾದ ಉದಾಹರಣೆಯನ್ನ ನೀಡುತ್ತೆ. ಯಾವ ಉದಾಹರಣೆ? ದಾದಿ ಗುಲ್ಜಾರ್ ಅವರ ಸ್ಮರಣೆಯ ದಿನದ ಉಲ್ಲೇಖವನ್ನ ಇಲ್ಲಿ ಮಾಡಲಾಗಿದೆ. ಒಬ್ಬ ನಿಜವಾದ ನಂಬಿಕಸ್ಥ ವ್ಯಕ್ತಿಯ ಲಕ್ಷಣಗಳೇನು ಅನ್ನೋದನ್ನ ವಿವರಿಸ್ತಾ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಶ್ರೀಮತದಂತೆ ಅಂದ್ರೆ ನೀಡಲಾದ ಆ ಶ್ರೇಷ್ಠ ಮಾರ್ಗದರ್ಶನದಂತೆ ನಿಖರವಾಗಿ ಇಡುತ್ತಾರೆ ಅಂತ ಹೇಳಲಾಗಿದೆ. ಆ ಭಾಗದಲ್ಲಿ ಬರುವ ಸುತ್ತಿಗೆಯ ಏಟಿನ ರೂಪಕವಂತೂ ಅದ್ಭುತವಾಗಿದೆ. ಹೌದು. ಜೀವನದಲ್ಲಿ ಬರುವ ಕಷ್ಟಗಳು, ಪರೀಕ್ಷೆಗಳು ಅಥವಾ ಇದರಿಂದ ಬರುವ ಟೀಕೆಗಳನ್ನ ಸುತ್ತಿಗೆಯ ಏಟಿಗೆ ಹೋಲಿಸಲಾಗಿದೆ. ಶಿಲ್ಪಿಯು ಸುತ್ತಿಗೆಯಿಂದ ಬಡಿದು ಹೇಗೆ ಒಂದು ಒರಟು ಕಲ್ಲನ್ನ ಸುಂದರ ಮೂರ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾನೆಯೋ ಹಾಗೆಯೇ ಈ ಆಧ್ಯಾತ್ಮಿಕ ಪಥದಲ್ಲಿರೋರು ಆ ಏಟು ತಿಂದ್ರೂ ಅದನ್ನ ತಮ್ಮನ್ನ ತಿದ್ದುವ ಪ್ರಕ್ರಿಯೆ ಅಂತ ಭಾವಿಸ್ತಾರೆ. ಕಲ್ಲು ಸುತ್ತಿಗೆ ಏಟು ತಿಂದಾಗ ಅದಕ್ಕೆ ನೋವಾಗುತ್ತೆ, ಆದ್ರೆ ಅದು ಮೂರ್ತಿಯಾಗುವ ಗುರಿಯನ್ನು ಹೊಂದಿದ್ರೆ ಆ ನೋವನ್ನ ಸಹಿಸಿಕೊಳ್ಳುತ್ತೆ. ನಿಜ. ಮಾನವನ ಜೀವನವೂ ಅಷ್ಟೇ. ಕಷ್ಟಗಳು ಬಂದಾಗ ಅಳುವುದು, ಕುಗ್ಗುವುದು ಸಹಜ. ಆದರೆ ತಾತ್ವಿಕವಾಗಿ ಸದೃಢವಾದ ಮನಸ್ಸು ಆ ಕಷ್ಟಗಳನ್ನ ಆಟ ಅಂತ ಭಾವಿಸಿ ಮುಗುಳ್ನಗ್ತಾ ಇರುತ್ತೆ. ಅವರೇ ನಿಜವಾದ ಹೀರೋ ಪಾತ್ರಧಾರಿ. ಅವರೇ ನಿಶ್ಚಯ ಬುದ್ಧಿಯುಳ್ಳ ನಿಶ್ಚಿಂತ ಆತ್ಮಗಳು ಅಂತ ಪಠ್ಯ ವಿವರಿಸುತ್ತೆ. ಯಾರಿಗೇ ಆದ್ರೂ ತಮ್ಮ ಜೀವನದ ಸವಾಲುಗಳನ್ನ ಎದುರಿಸೋಕೆ ಇದೊಂದು ಅತ್ಯುತ್ತಮವಾದ ಮಾನಸಿಕ ಸ್ಥೈರ್ಯವನ್ನ ನೀಡೋ ದೃಷ್ಟಿಕೋನ. ಇಂದಿನ ಈ ಸಂಪೂರ್ಣ ಆಳವಾದ ಅಧ್ಯಯನದ ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸೋದಾದ್ರೆ ಇಲ್ಲಿ 4 ಪ್ರಮುಖ ಆಧಾರ ಸ್ತಂಭಗಳಿವೆ. ಮೊದಲನೇದಾಗಿ ಏಕಾಗ್ರತೆಯ ನೆನಪು ಅಥವಾ ಮನ್ಮನಾಭವ. ಜೀವನದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾನೆ ಮನಸ್ಸನ್ನ ಒಂದು ಉನ್ನತ ಶಕ್ತಿಯ ಕಡೆ ಕೇಂದ್ರೀಕರಿಸೋದು. ಕರೆಕ್ಟ್. ಎರಡನೇದಾಗಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ. ತಪ್ಪುಗಳ ಗಾತ್ರವನ್ನು ಲೆಕ್ಕಿಸದೆ ಸತ್ಯವನ್ನು ಒಪ್ಕೊಂಡು ಆಂತರಿಕವಾಗಿ ಹಗುರವಾಗೋದು. ಮೂರನೇದಾಗಿ ಆತ್ಮವು ದೇಹದಂತೆ ಬೃಹತ್ತಾದದ್ದಲ್ಲ, ಕೇವಲ ಒಂದು ಸೂಕ್ಷ್ಮ ನಕ್ಷತ್ರದಂತೆ ಅನ್ನೋ ಅಹಂಕಾರ ರಹಿತ ಅರಿವು. ಹೌದು. ಮತ್ತೆ ಅಂತಿಮವಾಗಿ ಜೀವನದ ಸುತ್ತಿಗೆಯ ಏಟುಗಳನ್ನು ಮುಗುಳ್ನಗುತ್ತ ಸ್ವೀಕರಿಸಿ ಸದಾ ಏಕರಸ ಸಂಪನ್ನ ಸ್ಥಿತಿಯಲ್ಲಿರುವ ಮೂಲಕ ಅಂತಿಮ ಫಲವನ್ನು ಅನುಭವಿಸುವ ಗುರಿಯನ್ನು ಹೊಂದೋದು. ಈ ಪಠ್ಯವು ಕೇವಲ ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳದೆ ಮಾನವನ ಆಂತರಿಕ ಜಗತ್ತನ್ನು ಸ್ವಚ್ಛಗೊಳಿಸುವ ಮತ್ತೆ ಪ್ರಜ್ಞೆಯನ್ನ ಎಚ್ಚರಿಸುವ ಒಂದು ಮಾರ್ಗದರ್ಶಿಯಂತೆ ಕೆಲಸ ಮಾಡುತ್ತೆ. ಈ ಎಲ್ಲಾ ವಿಚಾರಗಳನ್ನ ಆಲಿಸಿದ ನಂತರ ಮತ್ತು ಈ ಪಠ್ಯದ ಚೌಕಟ್ಟಿನಲ್ಲಿ ವಿಚಾರ ಮಾಡಿದಾಗ ಕೇಳುಗರು ಗಮನಿಸಬೇಕಾದ ಅಂಶ ಏನಂದ್ರೆ, ನಮ್ಮೆಲ್ಲರ ಮುಂದೊಂದು ಹೊಸ ಮತ್ತು ಆಳವಾದ ಪ್ರಶ್ನೆ ಮೂಡುತ್ತೆ. ಯಾವ ಪ್ರಶ್ನೆ? ಈ ಪಠ್ಯವು ನಮ್ಮ ಮಾನಸಿಕ ಏಕಾಗ್ರತೆ ಮತ್ತು ನಾವು ಯಾರು ಅಂತ ಗುರುತಿಸಿಕೊಳ್ಳುವಿಕೆಯ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಕೇವಲ ಒಂದು ದಿನದ ಮಟ್ಟಿಗೆ ನಮ್ಮ ಭೌತಿಕ ಗುರುತುಗಳಾದ ನಮ್ಮ ಹೆಸರು, ನಮ್ಮ ಉದ್ಯೋಗ, ಸಮಾಜದಲ್ಲಿ ನಮ್ಗಿರೋ ಸ್ಥಾನಮಾನ ಇವೆಲ್ಲವನ್ನು ಬದಿಗಿಟ್ಟು ಕೇವಲ ಒಂದು ವೀಕ್ಷಿಸುವ ಸೂಕ್ಷ್ಮ ಬಿಂದುವಾಗಿ ಮಾತ್ರ ಜಗತ್ತನ್ನ ನೋಡಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗ್ಬಹುದು? ನಾವು ಪ್ರತಿದಿನ ಎದುರಿಸುವ ಕೋಪ, ಅವಮಾನ ಅಥವಾ ಆತಂಕಗಳು ಆ ಭೌತಿಕ ಗುರುತುಗಳಿಲ್ಲದೆ ಕೇವಲ ಒಂದು ಬಿಂದುಮಿಗೆ ತಟ್ಟೋಕೆ ಸಾಧ್ಯವೇ? ನಮ್ಮ ಅಸ್ತಿತ್ವವನ್ನ ಈ ರೀತಿ ಮರುಕಲ್ಪನೆ ಮಾಡಿಕೊಳ್ಳೋದು ನಮ್ಮ ಮಾನಸಿಕ ಒತ್ತಡವನ್ನ ಸಂಪೂರ್ಣವಾಗಿ ಇಲ್ಲವಾಗಿಸಬಹುದೇ? ಇದನ್ನೊಮ್ಮೆ ಗಂಭೀರವಾಗಿ ಯೋಚಿಸಬೇಕಾಗಿದೆ. ನಿಜಕ್ಕೂ ಅದೊಂದು ವಿಭಿನ್ನವಾದ ದೃಷ್ಟಿಕೋನ. ನಮ್ಮ ದೈನಂದಿನ ಗುರುತುಗಳಿಂದ ಸಂಪೂರ್ಣವಾಗಿ ಕಳಚಿಕೊಂಡು ಜಗತ್ತನ್ನ ವೀಕ್ಷಿಸುವ ಆ ಆಲೋಚನೆ ಒಂದು ರೀತಿಯ ಶಾಂತಿಯನ್ನ ನೀಡುತ್ತೆ. ಇಂದಿನ ಈ ವಿಚಾರ ವಿಮರ್ಶೆ ಹಲವು ಹೊಸ ಆಯಾಮಗಳನ್ನ ತೆರೆದಿಟ್ಟಿದೆ. ಖಂಡಿತ. ಈ ಮೂಲ ದಾಖಲೆಯಲ್ಲಿ ಅಡಗಿರುವ ತಾರ್ಕಿಕ ಮತ್ತೆ ಮಾನಸಿಕ ವಿಶ್ಲೇಷಣೆಗಳನ್ನ ನಾವು ಇಷ್ಟೊತ್ತು ಒಟ್ಟಾಗಿ ಅನ್ವೇಷಣೆ ಮಾಡಿದ್ದೀವಿ. ಈ ವಿಚಾರ ಪ್ರಚೋದಕ ಚಿಂತನೆಗಳೊಂದಿಗೆ ಇಂದಿನ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಆಂತರಿಕ ಸ್ಥಿತಿ ಸದಾ ಹಗುರವಾಗಿರಲಿ. ನಮಸ್ಕಾರ.